ಸ್ವಾಗತ. ಕೊಪ್ಪಳದಲ್ಲಿ ಜನ ಸಿಎಂ ಪಿಎಂ ಸಚಿವರು ಬಂದ್ರೆ ಮಾತ್ರ ರೋಡಿನ ಅಭಿವೃದ್ಧಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಕ್ಟೋಬರ್ 6ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡಬೇಕಾಗಿತ್ತು. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಯಜ್ಞೋ ಬಿದ್ನೋ ಅಂತ ಬಂದು ರಸ್ತೆಗಳಿಗೆ ತೇಪೆ ಹಾಕಿದ್ದಾರೆ. ರಸ್ತೆ ಗುಂಡಿಗಳಿಗೆ ತೇಪೆ ಹಾಕುವಂತಹ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇರೋದಕ್ಕೆ ವಾಹನ ಸವಾರರು ನಿಟ್ಟುಸಿರು ಬಿಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಏನೋ ಸದ್ಯ ಬಂದ್ರಪ್ಪ, ರಸ್ತೆ ದುರಸ್ತಿ ಆಗುತ್ತೆ, ಕೊನೆಗೂ ಈ ಒಂದು ರಸ್ತೆ ದುರಸ್ತಿ ಆಗುತ್ತೆ ಅಂತ ಜನ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಆದರೆ ಆತುರಾತುರದಲ್ಲಿ ರಸ್ತೆಗೆ ತೇಪೆ ಹಾಕೋ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ನಗರದ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ರಸ್ತೆ ಮಾಡೋದಾದರೆ ಜನರ ದುಡ್ಡು ಖರ್ಚು ಮಾಡಿ ಮಾಡೋದೇ ಆದರೆ ಸಂಪೂರ್ಣವಾಗಿ ಆದರೂ ಮಾಡಿ ಅಂತ ಇದೀಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೊಪ್ಪಳ ಭಾಗ್ಯನಗರದ ಅವಳಿ ನಗರ ರಸ್ತೆ ದುರಸ್ತಿ ಮಾಡಲಾಗ್ತಾ ಇದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಭಾಗ್ಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದೇ ಸಂದರ್ಭದಲ್ಲಿ ಸಿಎಂ ಅವರು ಬರ್ತಾರೆ ಅಂತ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡ್ ಬಂದು ಈಗ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಆ ಒಂದು ಗ್ರಾಮದ ನಗರದ ಜನ ಮತ್ತೆ ಎಷ್ಟೇ ಒಂದು ಮನವಿ ಮಾಡಿಕೊಂಡ್ರೂ ಕೂಡ ಅಧಿಕಾರಿಗಳು ರಸ್ತೆ ದುರಸ್ತಿ ಮಾಡಲೇ ಇಲ್ಲ. ಆದರೆ ಈಗ ಬಂದು ಅದೂ ಕೂಡ ಅರ್ಧಂಬರ್ಧ ತೇಪೆ ಹಚ್ತಾ ಇರೋದಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಿಎಂ ಅವರು ಬಂದರೆ ಮಾತ್ರ ನಾವು ಅಭಿವೃದ್ಧಿ ಕಾಣಬೇಕಾ ಅಂತ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಓಡಾಡುವಂಥ ಸ್ಥಳ ಇದು ಮತ್ತು ಸಾಕಷ್ಟು ವಾಹನಗಳಿರ್ತಾವೆ. ಅದೇ ರೀತಿಯಾಗಿ ಪುಡ್ಡಿನ ಲಾರಿ ವಾಗಿನವರು ಸಾಕಷ್ಟು ಅಡ್ಡಿರ್ತಾವೆ. ಇಲ್ಲಿ ಈ ಮುಖ್ಯ ರಸ್ತೆಯಲ್ಲಿ ಇವತ್ತು ತಾತ್ಕಾಲಿಕವಾಗಿ ಇವತ್ತು ಇನ್ನೂ ಡಾಂಬರೀಕರಣ ರೋಡ್ ಇದೆ. ಇವತ್ತು ಈ ಅಡ್ಡಿರುವಂಥ ರಸ್ತೆಯಲ್ಲಿ ಪರ್ಮನೆಂಟ್ ಆಗುವಂಥ CC ರೋಡ್ ಆದ್ರಪ್ಪ ಅಂದ್ರೆ ಭಾಳ ಯೋಗ್ಯ ಅನ್ನೋಂಥ ಮಾತನ್ನು ಹೇಳ್ತೇನೆ ನಾನು. ಅದೇ ರೀತಿಯಾಗಿ ಈಗಾಗಲೇ ತಾತ್ಕಾಲಿಕ ಒಂದು 3-4 ಸರಿ ಈ ರೋಡನ್ನು ಮಾಡಿದ್ದಾರೆ. ಇವತ್ತು ಮಾಡಿದರೂ ಸಹಿತ ಅದು ಸಕ್ಸಸ್ ಆಗಿಲ್ಲ. 8 ದಿನ 15 ದಿನದೊಳಗೆ ಕಿತ್ತೋಗಿತ್ತು. ಅದಕ್ಕೆ ಮಾನ್ಯ ನಮ್ಮ ಶಾಸಕರು ಅಥವಾ ನಮ್ಮ ಸಂಸದರು ನಮ್ಮ ಭಾಗ್ಯನಗರ ಮತ್ತು ಕೊಪ್ಪಳಕ್ಕೆ ಮುಖ್ಯವಾಗಿರ್ತಕ್ಕಂಥ ಈ ರಸ್ತೆಗೆ ಶಾಶ್ವತವಾಗಿ ಉಳಿಯುವಂಥದ್ದು ಒಂದು CC ರೋಡ್ ಮಾಡಿ ಕೊಡಬೇಕಂತ ಹೇಳಿ ನಾನು ನಮ್ಮ ಶಾಸಕರಲ್ಲಿ ಮತ್ತು ವಿನಂತಿ ಮತ್ತು ನಮ್ಮ ಸಂಸದಲ್ಲಿ ವಿನಂತಿ ಮಾಡಿಕೊಂತೀನಿ. ಈ ಭಾಗ್ಯನಗರ ಮತ್ತು ಕೊಪ್ಪಳಕ್ಕೆ ಸಾಕಷ್ಟು ಜನ ಓಡಾಡುವಂಥ ಸ್ಥಳ ಇದು ಮತ್ತು ಸಾಕಷ್ಟು ವಾಹನಗಳಿರ್ತಾವೆ. ಅದೇ ರೀತಿಯಾಗಿ ಪುಡ್ಡಿನ ಲಾರಿ ವಾಗಿನವರು ಸಾಕಷ್ಟು ಅಡ್ಡಿರ್ತಾವೆ. ಇಲ್ಲಿ ಈ ಮುಖ್ಯ ರಸ್ತೆಯಲ್ಲಿ ಇವತ್ತು ತಾತ್ಕಾಲಿಕವಾಗಿ ಇವತ್ತು ಇನ್ನೂ ಡಾಂಬರೀಕರಣ ರೋಡ್ ಇದೆ. ಇವತ್ತು ಈ ಅಡ್ಡಿರುವಂಥ ರಸ್ತೆಯಲ್ಲಿ ಪರ್ಮನೆಂಟ್ ಆಗುವಂಥ CC ರೋಡ್ ಆದ್ರಪ್ಪ ಅಂದ್ರೆ ಭಾಳ ಯೋಗ್ಯ ಅನ್ನೋಂಥ ಮಾತನ್ನು ಹೇಳ್ತೇನೆ ನಾನು. ಅದೇ ರೀತಿಯಾಗಿ ಈಗಾಗಲೇ ತಾತ್ಕಾಲಿಕ ಒಂದು 3-4 ಸರಿ ಈ ರೋಡನ್ನು ಮಾಡಿದ್ದಾರೆ. ಇವತ್ತು ಮಾಡಿದರೂ ಸಹಿತ ಅದು ಸಕ್ಸಸ್ ಆಗಿಲ್ಲ. 8 ದಿನ 15 ದಿನದೊಳಗೆ ಕಿತ್ತೋಗಿತ್ತು. ಅದಕ್ಕೆ ಮಾನ್ಯ ನಮ್ಮ ಶಾಸಕರು ಅಥವಾ ನಮ್ಮ ಸಂಸದರು ನಮ್ಮ ಭಾಗ್ಯನಗರ ಮತ್ತು ಕೊಪ್ಪಳಕ್ಕೆ ಮುಖ್ಯವಾಗಿರ್ತಕ್ಕಂಥ ಈ ರಸ್ತೆಗೆ ಶಾಶ್ವತವಾಗಿ ಉಳಿಯುವಂಥದ್ದು ಒಂದು CC ರೋಡ್ ಮಾಡಿ ಕೊಡಬೇಕಂತ ಹೇಳಿ ನಾನು ನಮ್ಮ ಶಾಸಕರಲ್ಲಿ ಮತ್ತು ವಿನಂತಿ ಮತ್ತು ನಮ್ಮ ಸಂಸದಲ್ಲಿ ವಿನಂತಿ ಮಾಡಿಕೊಂತೀನಿ. ಈ ಭಾಗ್ಯನಗರ ಮತ್ತು ಕೊಪ್ಪಳಕ್ಕೆ ಸಾಕಷ್ಟು ಜನ ಓಡಾಡುವಂಥ ಸ್ಥಳ ಇದು ಮತ್ತು ಸಾಕಷ್ಟು